ತಿಳಿಸ್ತಾಗಿ ಇನ್ನು ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹೆಚ್ಚಾಗ್ತಾನೆ ಇದೆ. ಈಗ ಈ ಬ್ಲಾಕ್ ಅಂಡ್ ವೈಟ್ ದಂಧೆಯ ಜಾಲವೇ ಪತ್ತೆಯಾಗಿದ್ದು ವಂಚಕರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಸಿಲಿಕಾನ್ ಸಿಟಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ. ವ್ಯಕ್ತಿಗೆ ಮಕ್ಮಲ್ ಟೋಪಿ ಹಾಕಿದವರು ಅಂದ. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನೋ ಗಾದೆಯಂತೆ ಎಲ್ಲೊಬ್ಬ ಬ್ಲಾಕ್ ಮನಿಯನ್ನ ವೈಟ್ ಮಾಡೋ ಆಸೆಯಲ್ಲಿ ಇರೋ ಹಣವನ್ನು ಕಳೆದುಕೊಂಡಿದ್ದಾನೆ. ವ್ಯಕ್ತಿಯನ್ನ ನಂಬಿಸಿ ವಂಚಕರು ಮಕ್ಮಲ್ ಟೋಪಿ ಹಾಕಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. 1 ಕೋಟಿ ಹಣ ಕೊಟ್ರೆ ಹೆಚ್ಚುವರಿ 20 ಲಕ್ಷ ಕೊಡ್ತೇವೆ ಅಂತ ಆಮಿಷ ಒಡ್ಡಿ ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರಗೆ ಧೋಖಾ ಮಾಡಲಾಗಿದೆ. ವಂಚಕರ ಮಾತು ನಂಬಿ ಹಣ ಕಳೆದುಕೊಂಡ ಜಯಚಂದ್ರ ಪೊಲೀಸ್ ಮೆಟ್ಟಿಲೇರಿದ್ದಾರೆ. ವೈಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡೀಲ್ ಕುದುರಿಸಿದ ವಂಚಕರು 2 ದಿನದ ನಂತರ ನಿಮ್ಮ ಅಕೌಂಟ್ಗೆ ಹಣ ಬರುವುದಾಗಿ ಭರವಸೆ ನೀಡಿದ್ದಾರೆ. ಅನುಮಾನ ಬಂದ ಜಯಚಂದ್ರ ಈಗಲೇ ಅಕೌಂಟ್ಗೆ ಹಣ ಹಾಕಿದ್ರೆ ಮಾತ್ರ ನಗದು ಕೊಡುವುದಾಗಿ ಹೇಳಿದ್ದಾನೆ. ಚನ್ನಪಟ್ಟಣ ಮೂಲದ ಜಯಚಂದ್ರ ಎನ್ನುವರಿಗೆ ಶ್ರೀನಿವಾಸ್ ಅನ್ನೋ ಇಂದ್ರನಗರದ ವ್ಯಕ್ತಿ ಪರಿಚಯ ಆಗಿ ನನಗೆ ಒಂದಷ್ಟು ಏನು ಬ್ಲಾಕ್ ಮನಿ ಬೇಕು, ನಾನು ಇದನ್ನ ಅಕೌಂಟ್ ಮುಖಾಂತರ ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತೇಳಿ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಜಯಚಂದ್ರ ಬಳಿ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಅವರ ಸಂಬಂಧಿಯ 1 ಕೋಟಿಯಷ್ಟು ಹಣ ಇರುತ್ತೆ. ಇದನ್ನ ಹಲವು ಮಾತುಕತೆಗಳ ನಂತರ ಆಯ್ತು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದ್ ಕಡೆ ಸೇರುವಂತದ್ದು. ಈ ವೇಳೆಯಲ್ಲಿ ಏನು ಜಯಚಂದ್ರ 1 ಕೋಟಿ ನಗದು ಸಮೇತ ಬಂದಿರ್ತಾರೆ. ಆ ಒಂದು ನಗದನ್ನ ಅಲ್ಲಿ ಆ ಸಂದರ್ಭದಲ್ಲಿ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಈ ಆರೋಪಿ ಶ್ರೀನಿವಾಸ್ ಸೇರಿದಂತೆ ಉಳಿದ ಆರೋಪಿಗಳೇನಿದ್ದಾರೆ ಇವರು ಕಿತ್ಕೊಂಡು ಎಸ್ಕೇಪ್ ಆಗುವಂತದ್ದು. ಈ ಸಂದರ್ಭದಲ್ಲಿ ಅದರಲ್ಲಿ ಬಂದಿದ್ದಂತ ಒಬ್ಬ ಮಾರ್ಟಿನ್ ಅನ್ನೋ ವ್ಯಕ್ತಿಯನ್ನ ಜಯಚಂದ್ರ ಹಿಡಿದುಕೊಳ್ತಾನೆ. ಅಲ್ಲದೆ 112ಗೆ ಕೂಡಲೇ ಒಂದು ಕರೆಯನ್ನ ಮಾಡ್ತಾನೆ. ಈ ವೇಳೆ ಮಾರ್ಟಿನ್ ಅನ್ನ ಸ್ಥಳದಲ್ಲೇ ಹಿಡಿದುಕೊಂಡಿದ್ದ ಜಯಚಂದ್ರ ವಿದ್ಯಾರಣ್ಯಪುರ ಪೊಲೀಸರಿಗೆ ಕಾಲ್ ಮಾಡಿ ವಂಚಕನನ್ನ ಒಪ್ಪಿಸಿದ್ದಾನೆ. ತನಿಖೆಗಳಿಂದ ವಿದ್ಯಾರಣ್ಯಪುರ ಪೊಲೀಸರು ಎಸ್ಕೇಪ್ ಆಗಿದ್ದ ಆರೋಪಿಗಳಾದ ಅಂಬರೀಶ್ ಮತ್ತು ಶ್ರೀನಿವಾಸ್ ಇಬ್ಬರಿಂದ 98 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ನಮಗೆ ಹೊಯ್ಸಳ 112ಗೆ ಕಂಪ್ಲೇಂಟ್ ಬಂದಿರುತ್ತೆ. ಇದರ ತನಿಖೆಯನ್ನು ಕೈಗೊಂಡಂತಹ ನಾವು ಇದುವರೆಗೂ 4 ಜನ ಆರೋಪಿಗಳನ್ನ ಬಂಧಿಸಿ ಸುಮಾರು 98 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದೆ. ಅಲ್ಲದೆ ನಾಪತ್ತೆಯಾಗಿರುವ ಸಚಿನ್, ರವಿ, ವೆಂಕಟೇಶ್ ಬಂಧನಕ್ಕೆ ವಿದ್ಯಾರಣ್ಯಪುರ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹೆಚ್ಚಾಗ್ತಾನೆ ಇದೆ. ಈಗ ಈ ಬ್ಲಾಕ್ ಅಂಡ್ ವೈಟ್ ದಂಧೆಯ ಜಾಲವೇ ಪತ್ತೆಯಾಗಿದ್ದು ವಂಚಕರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಸಿಲಿಕಾನ್ ಸಿಟಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ. ವ್ಯಕ್ತಿಗೆ ಮಕ್ಮಲ್ ಟೋಪಿ ಹಾಕಿದವರು ಅಂದ. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನೋ ಗಾದೆಯಂತೆ ಎಲ್ಲೊಬ್ಬ ಬ್ಲಾಕ್ ಮನಿಯನ್ನ ವೈಟ್ ಮಾಡೋ ಆಸೆಯಲ್ಲಿ ಇರೋ ಹಣವನ್ನು ಕಳೆದುಕೊಂಡಿದ್ದಾನೆ. ವ್ಯಕ್ತಿಯನ್ನ ನಂಬಿಸಿ ವಂಚಕರು ಮಕ್ಮಲ್ ಟೋಪಿ ಹಾಕಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. 1 ಕೋಟಿ ಹಣ ಕೊಟ್ರೆ ಹೆಚ್ಚುವರಿ 20 ಲಕ್ಷ ಕೊಡ್ತೇವೆ ಅಂತ ಆಮಿಷ ಒಡ್ಡಿ ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರಗೆ ಧೋಖಾ ಮಾಡಲಾಗಿದೆ. ವಂಚಕರ ಮಾತು ನಂಬಿ ಹಣ ಕಳೆದುಕೊಂಡ ಜಯಚಂದ್ರ ಪೊಲೀಸ್ ಮೆಟ್ಟಿಲೇರಿದ್ದಾರೆ. ವೈಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡೀಲ್ ಕುದುರಿಸಿದ ವಂಚಕರು 2 ದಿನದ ನಂತರ ನಿಮ್ಮ ಅಕೌಂಟ್ಗೆ ಹಣ ಬರುವುದಾಗಿ ಭರವಸೆ ನೀಡಿದ್ದಾರೆ. ಅನುಮಾನ ಬಂದ ಜಯಚಂದ್ರ ಈಗಲೇ ಅಕೌಂಟ್ಗೆ ಹಣ ಹಾಕಿದ್ರೆ ಮಾತ್ರ ನಗದು ಕೊಡುವುದಾಗಿ ಹೇಳಿದ್ದಾನೆ. ಚನ್ನಪಟ್ಟಣ ಮೂಲದ ಜಯಚಂದ್ರ ಎನ್ನುವರಿಗೆ ಶ್ರೀನಿವಾಸ್ ಅನ್ನೋ ಇಂದ್ರನಗರದ ವ್ಯಕ್ತಿ ಪರಿಚಯ ಆಗಿ ನನಗೆ ಒಂದಷ್ಟು ಏನು ಬ್ಲಾಕ್ ಮನಿ ಬೇಕು, ನಾನು ಇದನ್ನ ಅಕೌಂಟ್ ಮುಖಾಂತರ ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತೇಳಿ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಜಯಚಂದ್ರ ಬಳಿ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಅವರ ಸಂಬಂಧಿಯ 1 ಕೋಟಿಯಷ್ಟು ಹಣ ಇರುತ್ತೆ. ಇದನ್ನ ಹಲವು ಮಾತುಕತೆಗಳ ನಂತರ ಆಯ್ತು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದ್ ಕಡೆ ಸೇರುವಂತದ್ದು. ಈ ವೇಳೆಯಲ್ಲಿ ಏನು ಜಯಚಂದ್ರ 1 ಕೋಟಿ ನಗದು ಸಮೇತ ಬಂದಿರ್ತಾರೆ. ಆ ಒಂದು ನಗದನ್ನ ಅಲ್ಲಿ
ಆ ಸಂದರ್ಭದಲ್ಲಿ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಈ ಆರೋಪಿ ಶ್ರೀನಿವಾಸ್ ಸೇರಿದಂತೆ ಉಳಿದ ಆರೋಪಿಗಳೇನಿದ್ದಾರೆ ಇವ್ರು ಕಿತ್ಕೊಂಡು ಎಸ್ಕೇಪ್ ಆಗುವಂತದ್ದು. ಈ ಸಂದರ್ಭದಲ್ಲಿ ಅದರಲ್ಲಿ ಬಂದಿದ್ದಂತ ಒಬ್ಬ ಮಾರ್ಟಿನ್ ಅನ್ನೋ ವ್ಯಕ್ತಿಯನ್ನ ಜಯಚಂದ್ರ ಹಿಡಿದುಕೊಳ್ತಾನೆ. ಅಲ್ಲದೆ 112ಗೆ ಕೂಡಲೇ ಒಂದು ಕರೆಯನ್ನ ಮಾಡ್ತಾನೆ. ಈ ವೇಳೆ ಮಾರ್ಟಿನ್ ಅನ್ನ ಸ್ಥಳದಲ್ಲೇ ಹಿಡಿದುಕೊಂಡಿದ್ದ ಜಯಚಂದ್ರ ವಿದ್ಯಾರಣ್ಯಪುರ ಪೊಲೀಸರಿಗೆ ಕಾಲ್ ಮಾಡಿ ವಂಚಕನನ್ನ ಒಪ್ಪಿಸಿದ್ದಾನೆ. ತನಿಖೆಗಿಳಿದ ವಿದ್ಯಾರಣ್ಯಪುರ ಪೊಲೀಸರು ಎಸ್ಕೇಪ್ ಆಗಿದ್ದ ಆರೋಪಿಗಳಾದ ಅಂಬರೀಶ್ ಮತ್ತು ಶ್ರೀನಿವಾಸ್ ಇಬ್ಬರಿಂದ 98 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ನಮಗೆ ಹೊಯ್ಸಳ 112ಗೆ ಕಂಪ್ಲೇಂಟ್ ಬಂದಿರುತ್ತೆ. ಇದರ ತನಿಖೆಯನ್ನು ಕೈಗೊಂಡಂತಹ ನಾವು ಇದುವರೆಗೂ 4 ಜನ ಆರೋಪಿಗಳನ್ನ ಬಂಧಿಸಿ ಸುಮಾರು 98 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದೇವೆ. ಅಲ್ಲದೆ ನಾಪತ್ತೆಯಾಗಿರುವ ಸಚಿನ್, ರವಿ, ವೆಂಕಟೇಶ್ ಬಂಧನಕ್ಕೆ ವಿದ್ಯಾರಣ್ಯಪುರ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹೆಚ್ಚಾಗ್ತಾನೆ ಇದೆ. ಈಗ ಈ ಬ್ಲಾಕ್ ಅಂಡ್ ವೈಟ್ ದಂಧೆಯ ಜಾಲವೇ ಪತ್ತೆಯಾಗಿದ್ದು ವಂಚಕರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಸಿಲಿಕಾನ್ ಸಿಟಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ. ವ್ಯಕ್ತಿಗೆ ಮಕ್ಮಲ್ ಟೋಪಿ ಹಾಕಿದವರು ಅಂದ. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನೋ ಗಾದೆಯಂತೆ ಎಲ್ಲೊಬ್ಬ ಬ್ಲಾಕ್ ಮನಿಯನ್ನ ವೈಟ್ ಮಾಡೋ ಆಸೆಯಲ್ಲಿ ಇರೋ ಹಣವನ್ನು ಕಳೆದುಕೊಂಡಿದ್ದಾನೆ. ವ್ಯಕ್ತಿಯನ್ನ ನಂಬಿಸಿ ವಂಚಕರು ಮಕ್ಮಲ್ ಟೋಪಿ ಹಾಕಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. 1 ಕೋಟಿ ಹಣ ಕೊಟ್ರೆ ಹೆಚ್ಚುವರಿ 20 ಲಕ್ಷ ಕೊಡ್ತೇವೆ ಅಂತ ಆಮಿಷ ಒಡ್ಡಿ ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರಗೆ ಧೋಖಾ ಮಾಡಲಾಗಿದೆ. ವಂಚಕರ ಮಾತು ನಂಬಿ ಹಣ ಕಳೆದುಕೊಂಡ ಜಯಚಂದ್ರ ಪೊಲೀಸ್ ಮೆಟ್ಟಿಲೇರಿದ್ದಾರೆ. ವೈಯಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡೀಲ್ ಕುದುರಿಸಿದ ವಂಚಕರು 2 ದಿನದ ನಂತರ ನಿಮ್ಮ ಅಕೌಂಟ್ಗೆ ಹಣ ಬರುವುದಾಗಿ ಭರವಸೆ ನೀಡಿದ್ದಾರೆ. ಅನುಮಾನ ಬಂದ ಜಯಚಂದ್ರ ಈಗಲೇ ಅಕೌಂಟ್ಗೆ ಹಣ ಹಾಕಿದರೆ ಮಾತ್ರ ನಗದು ಕೊಡುವುದಾಗಿ ಹೇಳಿದ್ದಾನೆ. ಚನ್ನಪಟ್ಟಣ ಮೂಲದ ಜಯಚಂದ್ರ ಎನ್ನುವರಿಗೆ ಶ್ರೀನಿವಾಸ್ ಅನ್ನೋ ಇಂದ್ರನಗರದ ವ್ಯಕ್ತಿ ಪರಿಚಯ ಆಗಿ ನನಗೆ ಒಂದಷ್ಟು ಏನು ಬ್ಲಾಕ್ ಮನಿ ಬೇಕು, ನಾನು ಇದನ್ನ ಅಕೌಂಟ್ ಮುಖಾಂತರ ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತೇಳಿ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಜಯಚಂದ್ರ ಬಳಿ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಅವರ ಸಂಬಂಧಿಯ 1 ಕೋಟಿಯಷ್ಟು ಹಣ ಇರುತ್ತೆ. ಇದನ್ನ ಹಲವು ಮಾತುಕತೆಗಳ ನಂತರ ಆಯ್ತು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಡೆ ಸೇರುವಂತದ್ದು. ಈ ವೇಳೆಯಲ್ಲಿ ಏನು ಜಯಚಂದ್ರ 1 ಕೋಟಿ ನಗದು ಸಮೇತ ಬಂದಿರ್ತಾರೆ. ಆ ಒಂದು ನಗದನ್ನ ಅಲ್ಲಿ ಆ ಸಂದರ್ಭದಲ್ಲಿ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಈ ಆರೋಪಿ ಶ್ರೀನಿವಾಸ್ ಸೇರಿದಂತೆ ಉಳಿದ ಆರೋಪಿಗಳೇನಿದ್ದಾರೆ ಇವ್ರು ಕಿತ್ಕೊಂಡು ಎಸ್ಕೇಪ್ ಆಗುವಂತದ್ದು. ಈ ಸಂದರ್ಭದಲ್ಲಿ ಅದರಲ್ಲಿ ಬಂದಿದ್ದಂತ ಒಬ್ಬ ಮಾರ್ಟಿನ್ ಅನ್ನೋ ವ್ಯಕ್ತಿಯನ್ನ ಜಯಚಂದ್ರ ಹಿಡಿದುಕೊಳ್ತಾನೆ. ಅಲ್ಲದೆ 112ಗೆ ಕೂಡಲೇ ಒಂದು ಕರೆಯನ್ನ ಮಾಡ್ತಾನೆ. ಈ ವೇಳೆ ಮಾರ್ಟಿನ್ ಅನ್ನ ಸ್ಥಳದಲ್ಲೇ ಹಿಡಿದುಕೊಂಡಿದ್ದ ಜಯಚಂದ್ರ ವಿದ್ಯಾರಣ್ಯಪುರ ಪೊಲೀಸರಿಗೆ ಕಾಲ್ ಮಾಡಿ ವಂಚಕನನ್ನ ಒಪ್ಪಿಸಿದ್ದಾನೆ. ತನಿಖೆಗಿಳಿದ ವಿದ್ಯಾರಣ್ಯಪುರ ಪೊಲೀಸರು ಎಸ್ಕೇಪ್ ಆಗಿದ್ದ ಆರೋಪಿಗಳ